ಮಗ ಅಣ್ಣ ತಮ್ಮ ಅಂತ ಏನು ಯೋಚನೆ ಮಾಡದೆ ಅಧಿಕಾರದ ಆಸೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ. ಏನು ಹೇಳ್ಕೊಳ್ಳಂತ ಕೆಲಸ ಮಾಡಿಲ್ವಲ್ಲ, ಮನೇಲಿ ಮದುವೆ ಮಾಡೋ ಧೈರ್ಯ ಮಾಡಿಲ್ಲ, ಹಂಗಾಗಿ ಓಡಾಡ್ತಾ ಇರ್ತಾ ನಮ್ಮ ಮನೆಗೆ ಬಂದಿರೋದು ಖುಷಿ ಇದೆ. ಅಗೈನ್ ಬೇಜಾರು. ಫೈನಲ್ ಇಯರ್ ಅಲ್ಲಿ ಬಿಟ್ಟು ಇಂಡಸ್ಟ್ರಿ ಕಡೆಗೆ ಹುಚ್ಚೆದ್ದು, ಯಾಕಂದ್ರೆ ನಾನ್ ಚೂಸ್ ಮಾಡಿ ಬಂದಿದ್ದು, ನಾನ್ ಏನೋ ಆಗಬೇಕು ಅಂತ ಬಂದಿದ್ದು. ಸೊ ಆ ಕಷ್ಟ ಅನ್ಕೊಳ್ಳದೆ ಇಷ್ಟಪಡಕ್ ಶುರು ಮಾಡ್ಬಿಟ್ರೆ ಬಹುಶಃ ನಿಜವಾಗ್ಲೂ ಏನು ಹಿಂಸೆ ಅನ್ಸಲ್ಲ. ಭಾಷಾಭಿಮಾನ ಅಷ್ಟು ಮಟ್ಟಿಗೆ ಇವತ್ತಿಗೂ ಇದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲೇ ಏನೋ ಆಗ್ಬೇಕು ಅನ್ನೋ ಹುಚ್ಚು ಇಲ್ಲಿಗೆ ವಾಪಸ್ ಕರ್ಕೊಂಬಂತು, ನನ್ನ ಹೋಗ್ಲೇ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾವು ಈ ವಾರ ಮತ್ತೆ ಇನ್ನೊಂದು ಸೀರಿಯಲ್ ಮೂಲಕ ನಿಮಗೆ ಇನ್ನೊಂದಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಬಂದಾಯ್ತು. ಸೊ ಈಗ ನೀವು ಯೋಚನೆ ಮಾಡ್ತಿರ್ಬೋದು ನಾವು ಯಾವ ಸೀರಿಯಲ್ ಸೆಟ್ಟಲ್ಲಿ ಇದ್ದೀವಿ ಅಂತ. ಈ ಹಿಂದೆ ಇರುವಂತಹ ಲಕ್ಸುರಿ ಲುಕ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ನಾವು ಬೈರಾಪುರದಲ್ಲಿದ್ದೀವಿ ಅಂತ ಹೇಳಿ. ಆ್ಯಂಡ್ ಈಗಾಗಲೇ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಜೈಲಲಿತಾ ಸೀರಿಯಲ್ ಸೆಟ್ನಲ್ಲಿ ಇದ್ದೀವಿ. ಜೈಲಲಿತಾ ಅಂದರೆ ಈ ಕಡೆ ಜೈ ಲಲ್ಲು ಅವ್ರಿಗೆ ಅಷ್ಟೇ ಸಪೋರ್ಟ್, ಅಂದರೆ ಲಲಿತಾಗಲ್ಲ ಜೈಗೆ ಅಷ್ಟೇ ಸಪೋರ್ಟ್ ಆಗಿರುವಂತಹ ವಿವೇಕ್ ಅವರಿದ್ದಾರೆ. ಅಂದರೆ ರಿಯಲ್ ಹೆಸರು ಹೇಳ್ತಿದ್ದೀನಿ. ಆ್ಯಂಡ್ ಅವ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್, ಹಾಗೆ ಅವರು ಮೂಲತಃ ಎಲ್ಲಿನವರು, ಹೇಗೆ ಇಂಡಸ್ಟ್ರಿ ಕಡೆಗೆ ಬಂದರು, ಪ್ರತಿಯೊಂದನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ವಿವೇಕ್ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈಗ ವಿವೇಕ್ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಾಗಲ್ಲ ಅನ್ಸುತ್ತೆ, ನಿಮ್ಮ ಪಾತ್ರದ ಮೂಲಕನೇ ತುಂಬ ಜನಕ್ಕೆ ಪರಿಚಯ ಆಗಿದ್ದೀರಾ. ಹೌದು. ಸೊ ಹೇಗೆ ಈ ಪಾತ್ರ ಹೇಗಾಯ್ತು ಅಂಡ್ ಹೇಗೆ ಇಂಡಸ್ಟ್ರಿಗೆ ಬಂದ್ರಿ ಅನ್ನೋದು? ನನ್ನ ಹೆಸರು ವಿವೇಕ್ ಅಂತ. ನಾನು ಮೂಲತಃ ಮೈಸೂರಿನವನು. 2015-16 ನನ್ನ ನಟನಾ ಜರ್ನಿ, ಮಂಡ್ಯ ರಮೇಶ್ ಅವರ ನಟನಾ ಮೈಸೂರು, ನನ್ನ ರಂಗಭೂಮಿ ಶುರುವಾಗಿದ್ದು. 2016 ಮುಗಿಸ್ಕೊಂಡು 17ಕ್ಕೆ ಮತ್ತೆ ಸಾಣೆಹಳ್ಳಿ ತಿರುಗಾಟ. ಸಾಣೆಹಳ್ಳಿ ಗೊತ್ತೇ ಇರುತ್ತೆ, ನೀನಾಸಂ ತರದ ಇನ್ನೊಂದು ರಂಗತಂಡ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ. ಅಲ್ಲಿ ತಿರುಗಾಟ ಮುಗಿಸ್ಕೊಂಡು ಆನಂತರ ಬೆಂಗಳೂರು ಕಡೆಗೆ ಸೀರಿಯಲ್ಲು ಸಿನಿಮಾ ಮಾಡ್ಬೇಕಂತ ಹೇಳಿ ಬೆಂಗಳೂರು ಕಡೆಗೆ ಬಂದಿದ್ದು. ಅದಾದ್ಮೇಲೆ ಎಲ್ಲೋ ಒಂದೆರಡು ಸೀರಿಯಲ್ ಮಾಡಿದೆ. ಅದಾದ್ಮೇಲೆ ಒಂದು 2019-20 ಕೋವಿಡ್ ಆದ ನಂತರ ಸ್ವಲ್ಪ ದೂರ ಉಳ್ಕೊಂಡಿದ್ದು ಇಂಡಸ್ಟ್ರಿಯಿಂದ. ಒಂದು 3-4 ವರ್ಷ ಕಂಪ್ಲೀಟ್ ಆಗಿ ಮೈಸೂರಲ್ಲೇ ಇದ್ದಿದ್ದು. ಸೊ ಅದಾದ್ಮೇಲೆ ಇಲ್ಲ, ನಾನು ಮತ್ತೆ ಅದು ಬಿಡಲ್ವಲ್ಲ, ಹುಚ್ಚದ್ದು ನಾವು ಇಲ್ಲಿಗೆ ಬಂದಿದ್ದು ವಾಪಸ್ಸು ಸುಮ್ಮನೆ ನೆಮ್ಮದಿಯಾಗಿ ಮಲಗಕ್ಕೆ ಬಿಡಲ್ಲ ಅದು. ಸರಿ ಬಾ ಅಂತ ಹೇಳಿ ವಾಪಸ್ ಕರ್ಕೊಂಬಂದಂಥ ಸೀರಿಯಲ್ಲು ಜೈಲಲಿತಾ. ಸೊ ಇಲ್ಲಿಗೆ ಬಂದಾಗ ನಾನು ದರ್ಶಿತ್ ಸರ್, ನಮ್ಮ ತಂಡದ ನಿರ್ದೇಶಕರು ಏನಿದ್ದಾರೆ, ಅವರು ಆಡಿಷನ್ ಮಾಡ್ತಿದ್ರು. ಒಂದು ಫೋನ್ ಬಂತು ಈ ಥರದಿದೆ ಅಂತ. ಇಮಿಡಿಯೇಟ್ ಆಗಿ ಬಂದಿದ್ದು, ಆಡಿಷನ್ ನಡೀತಿತ್ತು. ಅವ್ರಿಗೆ ನಾನು ಮಾಡಿದ ಪಾತ್ರ ಒಂದು 2-3 ಪಾತ್ರ ಮಾಡಿಸಿದ್ರು ನನ್ನ ಕೈಲಿ. ಅವ್ರು ಅಂದ್ಕೊಂಡಿದ್ದ ಪಾತ್ರ ಏನೋ ಇತ್ತು. ಬಟ್ ಅದಾದಮೇಲೆ ಚಾನಲಲ್ಲಿ ಏನೋ ಡಿಸ್ಕಷನ್ ಆಗಿಲ್ಲ, ಹೀರೋ ಅಣ್ಣನ ಪಾತ್ರ ಕೊಡಿ ಇವ್ರಿಗೆ ಅಂತ ಹೇಳಿ ಮಾತುಕತೆ ಆಯ್ತಂತೆ. ಸೊ ಶ್ರೀನಿಧಿ ಸರ್, ನಮ್ಮ ಪ್ರೊಡ್ಯೂಸರ್, ಹೇಳಲೇಬೇಕು, ಡೈರೆಕ್ಟರ್ ಇಬ್ಬರು ಮಾತಾಡಿ ಇಲ್ಲ ಅವ್ರಿಗೆ ಅಣ್ಣನ ಪಾತ್ರ ಫಿಕ್ಸ್ ಮಾಡಿ ಅಂತ ಹೇಳಿ. ನನ್ನ ಪಾತ್ರದ ಹೆಸರು ಕಾಂತರಾಜು ಅಂತ. ನಾನು ಜಯರಾಜ್ನ ಅಣ್ಣ ಕಾಂತರಾಜು. ಈಗ ಕಾಂತರಾಜು ಆಗಿ ತುಂಬಾ ಸೌಂಡ್ ಮಾಡ್ತಾ ಇದ್ದೀರಾ. ತುಂಬಾ ಜನಕ್ಕೆ ನಿಮ್ಮ ಪಾತ್ರ ಮನಸ್ಸಿಗೆ ಹತ್ರ ಕೂಡ ಆಗಿದೆ. ಅಂಡ್ ಪ್ರತಿಯೊಂದು ತಮ್ಮಂಗೂ ಅಷ್ಟೇ ಒಳ್ಳೆ ಸಪೋರ್ಟಿವ್ ಅಣ್ಣ ಇರ್ಬೇಕಂತ. ಸೊ ನಿಮ್ ರಿಯಲ್ ಲೈಫಲ್ಲಿ ಸಿಬ್ಲಿಂಗ್ಸ್? ಹೌದು, ನನಗೆ ನನ್ನ ತಂಗಿ ಇದ್ದಾಳೆ, ನಿವೇದಿತಾ ಅಂತ ಹೇಳಿ. ಅವಳು ಶೀಸ್ ಅನ್ ಇಂಟೀರಿಯರ್ ಡಿಸೈನರ್. ಮದುವೆ ಆಗಿದೆ, ಸದ್ಯಕ್ಕೆ ಆರಾಮಾಗಿ ಮದುವೆ ಮ್ಯಾರಿಡ್ ಲೈಫ್ನ ಕಳೀತಿದ್ದಾರೆ. ಅಂದ್ರೆ ನೀವ್ ಸಿಂಗಲ್ ಹಂಗಾದ್ರೆ? ಸದ್ಯಕ್ಕೆ ಇನ್ನೂ ಅದೇ ಏನು ಹೇಳ್ಕೊಳ್ಳಂತ ಕೆಲಸ ಮಾಡಿಲ್ವಲ್ಲ, ಮನೇಲಿ ಮದುವೆ ಮಾಡೋ ಧೈರ್ಯ ಮಾಡಿಲ್ಲ, ಹಂಗಾಗಿ ಓಡಾಡ್ತಾ ಇದ್ದೀನಿ. ಈಗ ಸೀರಿಯಲ್ ನೀವು ಹೇಳಿದ್ರಿ, ರಂಗಭೂಮಿ ಕನೆಕ್ಷನ್ ಇರುವಂತವ್ರು ನೀವು. ಅದಾದ್ಮೇಲೆ ಇಂಡಸ್ಟ್ರಿಯಿಂದ ದೂರ ಉಳಿದಿದ್ದೆ. ಆ ಗ್ಯಾಪ್ ಯಾಕೆ ತಗೊಂಡ್ರಿ ಅನ್ನೋದು? ಇಲ್ಲ, ತಗೊಂಡಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇಷ್ಟೊತ್ತಿಗೆ ಇನ್ನೂ ಒಳ್ಳೆ ಹೆಸರು ಮಾಡ್ಬೋದಿತ್ತು ಅಂತ ಅನ್ಸಿದ್ಯಾ, ಹೇಗೆ? ನಾನು ತೆಲುಗು ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಬಿಫೋರ್ ಕೋವಿಡ್, ಮಜಲಿ ಅಂತ ಹೇಳಿ ಫಾರ್ ETV ಏನೋ. ನನಗೆ ಅಲ್ಲಿ ಏನೋ ಅಷ್ಟು ಕನೆಕ್ಟಿವಿಟಿ ಬಿಲ್ಡ್ ಆಗ್ಲಿಲ್ಲ. ಇಲ್ಲ ನಾನು ಬೇರೆ ಕಡೆ ಬಂದ್ಬಿಟ್ಟಿದ್ದೀನೇನೋ, ನಮ್ಮ ಭಾಷೆ ಅಲ್ವಾ ಇದು, ಕನ್ನಡದಲ್ಲೇ ಮಾಡ್ಬೇಕಲ್ಲ ನಾನು ಅಂತ ಹೇಳಿ ಅದು ಆ ತುಳಲಾಟದಲ್ಲೇ ನಡೀತಾ ಇತ್ತು. ಸಡನ್ ಆಗಿ ಕೋವಿಡ್ ಆಯ್ತು. ಅದು ಕೋವಿಡ್ ಆದ್ಮೇಲೆ ನನಗೆ ಇಲ್ಲ, ಇದೇ ನಿನ್ ನಿರ್ಧಾರ, ನೀನ್ ಬಿಡಕ್ ಆಗ್ತಿರ್ಲಿಲ್ಲ, ಕೋವಿಡ್ ಇಂದ ನೀನ್ ಬಿಡಂಗ್ ಆಗ್ತಿದೆ ಬಹುಶಃ, ನೀನ್ ಮತ್ತೆ ಕನ್ನಡದಲ್ಲೇನೋ ಮಾಡು ಅಂತ ಹೇಳಿ ಸಿನಿಮಾ ಮಾಡೋ ಪ್ರಯತ್ನ ಶುರು ಆಯ್ತು. ಅದಾದ ನಂತರ ಒಂದಷ್ಟು ಪರ್ಸನಲ್ ಇಶ್ಯೂಸ್ ನನ್ನನ್ನ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಉಳ್ಕೊಳಕ್ ಮಾಡಿತು. ಸೊ ಹಾಗಾಗಿ ಒಂದು 4 ವರ್ಷ ಬ್ರೇಕ್ ಇದೆ. ಇಲ್ಲಾಂದ್ರೆ ಬಹುಶಃ ಇಷ್ಟೊತ್ತಿಗೆ ಇನ್ನೊಂದು ಚೂರು ಇಲ್ಲ, ಜನಕ್ಕೆ ಅಟ್ಲೀಸ್ಟ್ ಎಲ್ಲೋ ಈಚೆ ಹೋದ್ರೆ ಗುರ್ತು ಹಿಡಿಯೋರೇನೋ, ಇಲ್ಲಪ್ಪ ನೀನು ಒಬ್ಬ ನಟ ನಮಗೆ ಗೊತ್ತು ಅಂತ ಹೇಳಿ ಅದೇ ಪ್ರಯತ್ನದಲ್ಲಿ ಮತ್ತೆ ಶುರುವಾಗಿದೆ ಕೆಲಸ. ಈಗ ಹೇಗಿದೆ ಸರ್, ಕಾಂತರಾಜುಗಿಂತ ವಿವೇಕಿಗೆ ರೆಸ್ಪಾನ್ಸ್ ಇದೆಯಾ, ಇಲ್ಲ ಕಾಂತರಾಜುಗೆ ರೆಸ್ಪಾನ್ಸ್? ಹೌದು, ಖುಷಿ ಆಗುತ್ತೆ ಎಲ್ಲೋ ಒಂದ್ ಕಡೆ.
ಎಲ್ಲೋ ಈಗ ಮೊನ್ನೆ ರೀಸೆಂಟ್ ಆಗೆಲ್ಲ ಮೆಜೆಸ್ಟಿಕ್ ಅಲ್ಲಿ ನನ್ನ ಫ್ರೆಂಡ್ ಒಂದು ಸಿನಿಮಾ ಇತ್ತು, ಒಂದು ಫಸ್ಟ್ ಡೇ ಹೋದಾಗ ಅಲ್ಲಿ ಗುರುತಿಡಿದು ಓಡ್ ಬಂದು ಫೋಟೋ ತೆಗೆಸ್ಕೊಂಡಾಗ, ಇದು ನೀವೇ ಅಲ್ವಾ ಸರ್, ನಿಮ್ಮನ್ನ ನೋಡ್ತೀವಿ ನಾವು, ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿದಾಗ, ಇನ್ನೆಲ್ಲೋ ಮೈಸೂರು ಮಾರ್ಕೆಟ್ ಅಲ್ಲಿ ಯಾರೋ ಓಡ್ ಬಂದ ಲೇಡೀಸು ಇಲ್ಲ ಈ ಥರ ಚೆನ್ನಾಗಿ ಅನ್ಸುತ್ತೆ ನಿಮ್ಮ ಪಾತ್ರ ಅಂತ ಹೇಳಿ ಫೋಟೋ ತೆಗೆಸ್ಕೊಂಡಾಗ ಖಂಡಿತ ಖುಷಿ ಆಗುತ್ತೆ. ಈ ಪ್ರಯತ್ನ ಒಂದು 3-4 ವರ್ಷದಿಂದ ನಾನು ಏನು ನಿಂತಿದ್ದೆ ಅದನ್ನ ಮಾಡಿದ್ರೆ ಬಹುಶಃ ಇನ್ನೊಂಚೂರು ರೀಚ್ ಆಗ್ಬೋದಿತ್ತು, ಒಂದು ಒಳ್ಳೆ ನಟನಾಗಿ ಗುರ್ಸ್ಕೋಬೋದಿತ್ತು ಅನ್ನೋದಿದೆ. ಸೊ ಸ್ವಲ್ಪ ರಿಗ್ರೆಟ್ ಇದೆ. ದಟ್ಸ್ ಓಕೆ, ಬದುಕು ಎಕ್ಸ್ಪೀರಿಯನ್ಸ್ ಕೊಡ್ಬೇಕಿತ್ತೇನೋ, ಹಾಗಾಗಿ ನಿಲುವಾಗಿದೆ. ಬಟ್ ರಿಗ್ರೆಟ್ಸ್ ಅದೇ, ನಟನಾಗಿ ನನ್ನ ಕೆಲಸ ನಿಲ್ಸಿದ್ದು ಒಂದು ಬೇಜಾರಿದೆ. ಸರಿ, ಇವಾಗ ಬ್ರೇಕ್ ಟೈಮಲ್ಲಿ ಏನ್ ಮಾಡ್ತಾ ಇದ್ರಿ? ಅಂದ್ರೆ ಬಿಸ್ನೆಸ್ ಅಥವಾ? ಇಲ್ಲ ಮೇಡಮ್, ಕೃಷಿ. ನಮ್ದು ತಂದೆ, ನಮ್ಮ ತಾತನ ಬಳವಳಿ ಒಂದಷ್ಟು ಮೈಸೂರಲ್ಲಿ ಜಮೀನಿದೆ. ಹೋಗಿ ಅಲ್ಲಿ ಬೇಜಾರಾದಾಗ ಅಥವಾ ಮನಸ್ಸಿಗೆ ನೆಮ್ಮದಿ ಸಿಗೋದು ಬಹುಶಃ ಇದನ್ನ ಬಿಟ್ರೆ ನನಗೆ ಅಲ್ಲೇ ಇರ್ಬೋದು. ಸೊ ಹಾಗಾಗಿ ಅಲ್ಲಿ ಹೋಗಿ ನನ್ನ ಕೈಲಾದ ತೆಂಗು ಅಡಿಕೆ ತೋಟ ಇದೆ, ಆ ಕೆಲಸ ಮಾಡ್ತಾ ನೆಮ್ಮದಿಯಾಗಿರೋದು ಬಿಟ್ರೆ ಬೇರೆ ಇನ್ಯಾವುದಕ್ಕೂ ಹೋಗ್ಲಿಲ್ಲ. ಅಂಡ್ ಪೇರೆಂಟ್ಸಿಗೆ ಎಷ್ಟು ಖುಷಿ ಇದೆ ನೀವು ಈ ತರ ಸೀರಿಯಲ್ ಅಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀರಾ, ಆಕ್ಟಿಂಗ್ ಮಾಡ್ತಿದ್ದೀರಾ ಅಂತ ಪ್ರೌಡ್ ಮೂಮೆಂಟ್ ಎಲ್ಲ ಇದೆಯಾ ಪೇರೆಂಟ್ಸಿಗೆ? ಹೌದು, ಅವ್ರಿಗೆ ಖಂಡಿತವಾಗ್ಲೂ ಪ್ರೌಡ್ ಮೂಮೆಂಟ್ ಇದೆ. ನಾನು ಮನೇಲಿ ಇದ್ದಿದ್ದಕ್ಕಿಂತ ಏನೋ ನಡೀತಿದೆ, ಏನೋ ಮಾಡ್ತಿದ್ದಾನೆ ಅನ್ನೋದು ಪ್ರೌಡ್ ಮೂಮೆಂಟ್ ಇದೆ. ಬಟ್ ಅದೇ, ಅವರ ನಿರೀಕ್ಷೆ ಇನ್ನೂ ನಾನು ತಲುಪಕ್ಕಾಗ್ಲಿಲ್ಲ. ಆಗಿನ ಹೋಗ ಹಂಗೆ ತಗೊಂಡೋಗಿದ್ರೆ ಬಹುಶಃ ಇನ್ನೊಂಚೂರು ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಬೋದಿತ್ತು. ದಟ್ಸ್ ಓಕೆ, ತೊಂದರೆ ಇಲ್ಲ. ಈಗ ಸಮಯ ಬರ್ಬೇಕಂತಾರಲ್ಲ ಎಲ್ಲದಕ್ಕೂ, ಏನೋ ಆಗ್ಬೇಕಂದ್ರೆ ಕೂಡಿ ಬಂದಾಗ ನಾವು ಅದೇ ಸಮಯಕ್ಕೆ ಅಲ್ಲಿದ್ದು ಅದೇನೋ ಘಟಿಸ್ಬೇಕು ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗ್ತಿದೆ. ಈಗ ಸೀರಿಯಲ್ ಎಲ್ಲ ಫಾಲೋ ಮಾಡ್ತಿದಾರೆ ಮನೆಯಲ್ಲಿ? ನೋಡ್ತಾರೆ, ರಿಲೇಟಿವ್ಸ್ ಎಲ್ಲ ಫುಲ್ ನೋಡ್ತಾರೆ, ಖುಷಿ ನೋಡ್ತಾರೆ, ಪಡ್ತಾರೆ? ಖಂಡಿತವಾಗ್ಲೂ ನೋಡ್ತಾರೆ. ಯೂಶಲ್ ಆಗಿ ರಿಲೇಟಿವ್ಸ್ ಆರ್ ದ ಬಿಗ್ಗೆಸ್ಟ್ ಕ್ರಿಟಿಕ್ಸ್ ಹೌದೌದು, ಅಂತಾರೆ. ಸೊ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಅಂದ್ರೆ ಅವ್ರು ನೋಡಿದಾಗ ನಮ್ಮ ಮನೇಲಿ ನೋಡ್ತಿರ್ತೀವಿ, ಆ ತರ ಎಲ್ಲ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ? ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಈಗ ನಾವು ಅದಕ್ಕೋಸ್ಕರನೇ ಕೆಲಸ ಮಾಡಿದಾಗ ಆ ಥರ ಬಂದು ಗುರ್ತಿಡ್ದು ಇಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ, ನಾವು ನೋಡ್ತಿದೀವಿ ಅಂತ ತಂದೆ ತಾಯಿ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಇನ್ನೂ ಒಳ್ಳೊಳ್ಳೆ ಪಾತ್ರ ಮಾಡಬೇಕು, ಸಾಧ್ಯ ಆದಷ್ಟು ಇಲ್ಲೇ ತೊಡಗಿಸ್ಕೋಬೇಕು ನಮ್ಮನ್ನ ಅನ್ನೋದು ಖುಷಿ ಆಗುತ್ತೆ. ಇನ್ನ ನೀವ್ ಹೇಳಿದ್ರಿ ಮಂಡ್ಯ ರಮೇಶ್ ಅವರ ನಂಟು, ಅಂದ್ರೆ ಇಲ್ಲಿ ಅವ್ರು ಕೂಡ ಒಂದ್ ಸೀರಿಯಲ್, ಆಸೆ ಸೀರಿಯಲ್ ನ ಮಾಡ್ತಾ ಇದಾರೆ. ಸೊ ಅವ್ರ ಜೊತೆ ನಿಮ್ ಒಡನಾಟ ಹೇಗಿದೆ? ತುಂಬಾ ಚೆನ್ನಾಗಿದೆ. ಆಗ್ಲಿಂದಲೂ ಮಂಡ್ಯ ರಮೇಶ್ ಸರ್ ಒಟ್ಟಿಗೆ ಒಡನಾಟ ತುಂಬಾ ಚೆನ್ನಾಗಿದೆ. ಯಾವಾಗ್ಲೇ ಕಾಣಿಸಿದ್ರು, ಎಲ್ಲೇ ಸಿಕ್ಕಿದ್ರು ಅಷ್ಟೇ ಆತ್ಮೀಯವಾಗಿ. ನಾವು ಮೈಸೂರಿಗೆ ಹೋದಾಗ ಎಲ್ಲೋ ಹೋಗಕ್ ಆಗದೆ ಇದ್ರು, ಅಲ್ಲಿ ಇಲ್ಲಿ ನಾವು ಈಗ ಎಲ್ಲಾದ್ರು ಕನೆಕ್ಟ್ ಆದಾಗ ಸಿಕ್ಕಾಗ ಚೆನ್ನಾಗಿ ಮಾತಾಡಿಸ್ತಾರೆ. ಅಷ್ಟೇ ಪ್ರೀತಿ, ಅದೇ ಅಭಿಮಾನ. ಯಾವತ್ತೂ ಅವ್ರ ಹುಡುಗರನ್ನೆಲ್ಲೂ ಬಿಟ್ಕೊಟ್ಟಿಲ್ಲ ಅವರು. ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ನೋಡ್ಕೋತಾರೆ. ಅದೊಂದಿದೆ. ಅವರು ನಟನ ಅನ್ನೋ ನಂಟು ನಮ್ಗೆ ಬಹುಶಃ ಅಲ್ಲಿಗೆ ಬರದೇ ಹೋಗಿದ್ರೆ ಇನ್ನೆಲ್ಲೋ ಹೋಗಿದ್ರು ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ವಲ್ಲ ಗೊತ್ತಿಲ್ಲ. ಸೊ ಅದು ಯಾವತ್ತಿಗೂ ಇದೆ. ನಟನೆಯಿಂದ ಬಂದಿದ್ದು ನಮ್ಗೆ ಖುಷಿ ಇದೆ. ಸರ್, ಈಗ ಏನ್ ಓದಿದಿರಾ ನೀವು? ಬ್ಯಾಕ್ ಗ್ರೌಂಡ್ ಏನ್, ಎಜುಕೇಶನ್ ಬ್ಯಾಕ್ ನಂದು ಗ್ರೌಂಡ್? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೇಡಮ್. ಫೈನಲ್ ಇಯರ್ ಅಲ್ಲಿ ಬಿಟ್ಟು ಇಂಡಸ್ಟ್ರಿ ಕಡೆಗೆ ಹುಚ್ಚೆದ್ದು, ಒಂದೊಂದೂವರೆ ವರ್ಷ ಮುಗಿಸೋದನ್ನ ತೆಗೆದು ಆ ಕಡೆ ಯಾವುದೋ ಮತ್ತದೇ ಎಗೈನ್ ಪರ್ಸನಲ್ ಇಶ್ಯೂಸ್ ಇಂದ ಡೈವರ್ಟ್ ಆಗಿ ಬಂದು ನಟನ ಸೇರಿದ್ದು ನಾನು. ಕೊರಗಿದೆ, ಅದನ್ನ ಮುಗಿಸಿ ನಾನು ಮಾಡ್ಬೋದಿತ್ತೇನೋ ಅಂತ. ಇಂಜಿನಿಯರ್ಸ್ ಕ್ಯಾನ್ ಡೂ ಎನಿಥಿಂಗ್ ಅಂತ. ಇಲ್ಲ, ಆಕ್ಚುಲಿ ನಾನು ಅದನ್ನ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಪ್ರೌಡ್ ಫೀಲಿಂಗ್ ಇರೋದು, ಇಲ್ಲ ನಾನು ಮುಗಿಸ್ಬಿಟ್ಟೆ ಬಂದೆ ಅಂತ. ಬಟ್ ಅಷ್ಟೊತ್ತಿಗಾಗ್ಲೇ ತಲೆ ಕೆಟ್ಟಿತ್ತು, ಏನೋ ಗೊತ್ತಿಲ್ಲ, ಹೋಗ್ಬೇಕು ಅನ್ನೋದು. ಒಂದಷ್ಟು ಪರ್ಸನಲ್ ಇಶ್ಯೂಸ್, ನಾವು ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಬಿಟ್ಟು ಈ ಕಡೆ ನಟನ ಮತ್ತೆ ಅದೇ ಅಲ್ಲಿಂದ ಶುರು ಆಗಿದ್ದೆ 2015-16 ಬದುಕು. ಇನ್ನ ಈಗ ಮದ್ವೆ ಎಪಿಸೋಡ್ಸ್ ಎಲ್ಲ ನಡೀತಾ ಇದೆ, ಅಂದ್ರೆ ನಡೆದು ಮುಗ್ದೋಗಿದೆ. ಹೌದು, ಸೊ ಈಗ ಜೈಲಲಿತಾ ಅವ್ರು ನಿಮ್ ಮನೆಗ್ ಬಂದಿದ್ದಾರೆ, ಎಷ್ಟು ಬೇಜಾರಿದೆ sir? ಖುಷಿ ಬೇಜಾರು? ಇಲ್ಲ, ನನಗೆ ಎರಡೂ ಇದೆ. ಲಲಿತಾ ನಮ್ಮ ಮನೆಗೆ ಬಂದಿರೋದು ಖುಷಿ ಇದೆ. ಅಗೈನ್ ಬೇಜಾರು ಇದೆ. ಲಲಿತನ್ನ ಸೊಸೆಯಾಗಿ ಸ್ವೀಕರಿಸ್ತಾ ಇಲ್ಲ, ಒಂದು ರಾಜಕೀಯ ಉದ್ದೇಶದಿಂದ ನಮ್ಮ ತಂದೆ ಕರ್ಕೊಂಡ್ ಬಂದಿರೋದು ಬೇಜಾರಿದೆ. ಅದಕ್ಕೆ ನಾನು ಮೊದಲು ನಮ್ಮ ಮನೇಲಿ ನಾನೇ ಹೌದು, ಅದಕ್ಕೆ ಅಗೇನ್ಸ್ಟ್ ಆಗಿ ನಿಂತಿರೋ ವ್ಯಕ್ತಿ. ತಪ್ಪು ಮಾಡಿದಿರಿ ನೀವು, ಈ ತರ ಮಾಡಬಾರ್ದಿತ್ತು ಅಂತ. ಫೋನ್ ಮಾಡೆಲ್ಲ ನಿಲ್ಸೋ ಪ್ರಯತ್ನ ಎಲ್ಲ ಮಾಡಿ. ಮನೇಲಿ ನಾನು ಮದ್ವೆ ಇನ್ನೇನು ಹೊರಡ್ಬೇಕಾದ್ರೆ ಹೋಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತೀನಿ. ನಮ್ಮ ತಂದೆ ಇಲ್ಲ, ಅವನ್ನ ಬಿಟ್ರೆ ಕೆಲಸ ಕೆಡಿಸ್ಬಿಡ್ತಾನೆ ಅಂತ ಹೇಳಿ ಇಲ್ಲೇ ಎಲ್ಲ ನಮ್ಗೆ ಮತ್ತೆ ಬರೋ ಏನೇನೋ ಹಾಕಿ ನಮ್ಮನ್ನ ಮಲಗಿಸಿ ಇಲ್ಲೇ ಕಟ್ಟಾಕ್ ಹೋಗ್ಬಿಟ್ಟಿರ್ತಾರೆ, ಇನ್ನ ಬಿಟ್ರೆ ಕಷ್ಟ ಆಗುತ್ತೆ ಅಂತ. ವಾಪಸ್ ಇಲ್ಲಿಗೆ ಬಂದ ಮೇಲೆ ಲಲಿತನೊಟ್ಟಿಗೆ ಲಲಿತಾ ಒಂದು ನಂದು ಈ ತರದೇ ಒಂದು ಸನ್ನಿವೇಶದಲ್ಲಿ ಬಂದು ತಡೆದಿರೋದ್ರಿಂದ ಆ ಬಾಂಧವ್ಯ ಅಲ್ಲಿಂದ ಶುರು ಆಗಿರುತ್ತೆ, ಅಣ್ಣ ಅಂತ ಹೇಳಿ. ಸೊ ಇಲ್ಲಿಗೆ ಬಂದ್ಮೇಲೆ ನಾನು ಲಲಿತಾಗೆ ಪ್ರೊಟೆಕ್ಟಿವ್ ಆಗಿ ನನ್ನ ಕರ್ತವ್ಯನಾಗಿ ಮಾಡಕ್ ಶುರು ಮಾಡ್ತೀನಿ. ಈಗ ಲಲಿತಾ ಅವ್ರನ್ನ ಪಾಪ ರೂಮಲ್ಲಿ ಕೂಡ್ ಹಾಕಿ, ಅಂದ್ರೆ ಔಟ್ ಹೌಸ್ ಅಲ್ಲೆಲ್ಲ ಪಾಪ ಏನ್ ನೆಲದ ಮೇಲೆಲ್ಲ ಮಲಗಿಸಿ ಈ ತರ ಎಲ್ಲ ಟ್ರೀಟ್ ಮಾಡ್ತಿದಾರೆ, ಬೇಜಾರಾಗುತ್ತೆ? ಹೌದೌದು, ಖಂಡಿತ ಬೇಜಾರಾಗುತ್ತೆ. ಈಗ ನನಗಂತೂ ನಮ್ಮ ಮನೆಯವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವೋ ನನಗ್ ಬೇಜಾರಾಗುತ್ತೆ. ಸೊ ಅದರಿಂದ ಹೊರಗೆ ಕರ್ಕೊಂಬರೋ ಎಲ್ಲಾ ಪ್ರಯತ್ನನೂ ನಾನು ಮಾಡಕ್ ಶುರು ಮಾಡ್ತೀನಿ ಅಣ್ಣನಾಗಿ. ನಿಮ್ಮ ಮಡದಿ ಆಗಿರುವಂತಹ ಮಿಸಸ್ ಕಾಂತರಾಜ್ ಅವ್ರ ಬಗ್ಗೆ ಹೇಳಿ. ತುಂಬಾ ಆಕ್ಟಿವ್ ಅವರು. ಹೌದೌದು,
ನನ್ನ ಮಡದಿನೇ ನಮಗೆ ಎನರ್ಜಿ ಕಾಂತರಾಜುಗೆ. ಬಟ್ ಇಲ್ಲ, ಅವರು ನಮ್ಮ ಮನೆಗೆ ಇದೇ ತರ ಮಿಸ್ ಆಗಿ ಬಂದ್ಬಿಟ್ಟಿರ್ತಾರೆ ಪಾಪ. ಬಟ್ ನಾನು ನನ್ನ ರಕ್ಷೆಯಿಂದ ಅವ್ರಿಗೇನು ಸಮಸ್ಯೆ ಆಗದೆ ನೋಡ್ಕೊತಾ ಇರ್ತೀನಿ. ಎಗೈನ್ ಅವ್ರಿಗೂ ನಮ್ಮ ತಾಯಿಗೂ ಅದೊಂದು ಇದ್ದೇ ಇರುತ್ತೆ, ಯಾವಾಗ್ಲೂ ಅದೊಂದು ತಿಕ್ಕಾಟ ಇದ್ದೇ ಇರುತ್ತೆ. ನಿನ್ನಿಂದ ನನ್ನ ಮಗನ ಭವಿಷ್ಯ ಹಾಳಾಯ್ತು ಅನ್ನೋದು. ಬಟ್ ಹೆಂಡತಿಯಾಗಿ ಸ್ವೀಕರಿಸಿದ್ಮೇಲೆ ಒಳ್ಳೇದು ಕೆಟ್ಟದ್ದು ಚೆನ್ನಾಗಿ ತಗೊಂಡು ಹೋಗ್ಬೇಕಲ್ಲ ಅನ್ನೋದು ಕಾಂತರಾಜು ವಿಚಾರ. ಸೊ ಹಾಗಾಗಿ ನಮ್ಮ ಹೆಂಡತಿ ನಮಗೆ ಬೆಂಬಲ. ಇನ್ನ ನಿಮ್ಮ ತಮ್ಮ ತಂದೆಗೆ ಮಚ್ಚಿಡಿದಾರೆ ಜೈಲಲ್ಲಿ ತನ್ನ ಮದ್ವೆ ಆಗಿ ಅಂದಾಗ ಆ ಸಿಚುಯೇಷನ್ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ ಅಫ್ಕೋರ್ಸ್. ರಿಯಲ್ ಲೈಫ್ ಅಲ್ಲಿ ಅದ್ ನೋಡಿದಾಗ ಹಿಂಗೆಲ್ಲ ಪಾಸಿಬಿಲಿಟೀಸ್ ಇದೆಯಾ ಅಂತ ಅನ್ಸುತ್ತಾ ಹೇಗೆ? ಇಲ್ಲ, ನಮ್ಮ ತಂದೆಗೆ ಸಿಕ್ಕಾಪಟ್ಟೆ ಅನ್ಕೊಂಡಿದ್ ಕೆಲಸ ಆಗ್ಬೇಕು. ಯಾರೇ ಅಡ್ಡ ಬಂದ್ರು, ಅದು ಮನೆಯವರಾದ್ರೂ ಅಷ್ಟೇ, ಹೊರಗಡೆಯವರಾದ್ರೂ ಅಷ್ಟೇ, ಅವ್ರ ತಲೆ ತೆಗೆದಾದ್ರೂ ಅಷ್ಟೇ, ನಾನು ನನ್ನ ಕೆಲಸ ಮಾಡ್ತೀನಿ ಅನ್ನುವಂತ ಹಠವಾದಿ ನಮ್ಮ ತಂದೆ. ಹಾಗಾಗಿ ಮನೆಯವರಾದ್ರೂ ಯೋಚನೆ ಮಾಡದೆ ಗನ್ನು ಹೊರಗಡೆ ಬರುತ್ತೆ, ಕತ್ತಿ ಹೊರಗಡೆ ಬರುತ್ತೆ, ಒಬ್ರಿಗೊಬ್ರು ಕಚ್ಚಾಟ ತಾರಕಕ್ಕೆ ಹೋಗ್ಬಿಡುತ್ತೆ. ಸೊ ಇದು ಗೊತ್ತಿಲ್ಲ, ಬಹುಶಃ ಇಂಥ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು ನಮ್ಮ ಮಧ್ಯೆ. ನಮಗ್ ಗೊತ್ತಿಲ್ಲ, ನಾವು ಅದನ್ನ ಆಗಲ್ಲ ಅನ್ಕೊಳಕ್ಕೂ ಬರಲ್ಲ. ಇಂಥ ಕ್ಯಾರೆಕ್ಟರ್ಗಳು ನಡೆದಿದೆ ನಮ್ಮ ಸುತ್ತಮುತ್ತಲು, ಆ ಥರ ಘಟನೆಗಳು ನಡೆಯುತ್ತೆ. ಮಗ ಅಣ್ಣ ತಮ್ಮ ಅಂತ ಏನು ಯೋಚನೆ ಮಾಡದೆ ಅಧಿಕಾರದ ಆಸೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನಕ್ಕೆ. ಸೊ ಆ ಥರದ್ದೊಂದು ಸಿಚುಯೇಷನ್ ನಡೆದಿರ್ಬಹುದು, ಅದನ್ನ ನಾವು ತೋರ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಡಿಬಹುದು, ಗೊತ್ತಿಲ್ಲ. ಬಟ್ ನಮ್ಮನೇಲಿ ಅದು ಅತಿ ಆಗ್ತಿದೆ, ಅದನ್ನ ನಾವು ತಡೆಯೋ ಪ್ರಯತ್ನ ಮಾಡ್ತಿದ್ದೀವಿ. ನಮ್ ತಂದೆ ಯಾವಾಗ ನಿಲ್ಲಿಸ್ತಾರೋ ನೋಡ್ಬೇಕಿದ್ದನ್ನ. ಈಗ ನಿಮಗೆ ಇಂಟ್ರೆಸ್ಟ್ ಇಲ್ವಾ ರಾಜಕೀಯಕ್ಕೆ ಬರಕ್ಕೆ? ಅಯ್ಯಯ್ಯೋ, ನಾವು ಕಲಾವಿದ್ರು ಮೇಡಮ್, ನಮಗೆ ರಾಜಕೀಯ ಉದ್ದೇಶ ಇಲ್ಲ. ನಾವು ಸೀರಿಯಲ್ ಅಲ್ಲಿ ಅಟ್ ಲೀಸ್ಟ್ ಸೀರಿಯಲ್ ಅಲ್ಲಿ, ನೀವು ಸೀರಿಯಲ್ ಅಲ್ಲಿ ಕೇಳಿದ್ರೆ ನೋಡಿ, ನಾನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ ಅಂದ್ರೆ ನೀವು ಕೇಳಿದ್ದು ಕ್ವಶನ್ ಅಷ್ಟೇ ಸೀರಿಯಸ್ ಆಗಿತ್ತು. ಸೀರಿಯಲ್ ಅಲ್ಲಿ ನನಗೆ ಮುಂಚೆಯಿಂದಲೂ ಅದಿರ್ಲಿಲ್ಲ, ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ನಮ್ಮ ತಂದೆ ಒತ್ತಾಯ. ನೀನ್ ರಾಜಕೀಯಕ್ಕೆ ಬರ್ತೀಯ ಅಂತ ಕೇಳಿದ್ರು ಇಲ್ಲ ಬರಲ್ಲ ಅಂತಿದೆ. ನಾನು ಹೇಳಿದ ಕೆಲಸ ಮಾಡಲ್ಲ, ನೀನು ವೇಸ್ಟ್ ನೀನು ನಮ್ಮ ಮನೇಲಿ ಅಂತ ನಮ್ಮ ತಂದೆ ನನ್ನ ತುಂಬಾ ಕಾರ್ನರ್ ಮಾಡ್ಬಿಟ್ಟಿರ್ತಾರೆ. ಸೊ ನಾನು ರಾಜಕೀಯ ಬೇಡ, ನಾನು ಬಿಸ್ನೆಸ್ ಅಲ್ಲೇ ಪ್ರೂವ್ ಮಾಡ್ತೀನಿ ಅಂತ ಹಠ ತೊಟ್ಟು ನಿಂತಿರ್ತೀನಿ. ಸೊ ಈಗ ಮುಂದೆ ಏನಾಗುತ್ತೆ, ನನಗೆ ಆ ಸೈನ್ ಸಿಗುತ್ತಾ, ಈ ಲಲಿತಾ ಅವರ ಒಂದು ಸೈಟ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿರುತ್ತೆ ನಾನು ಮಾಡೋ ಕೆಲಸ ಮಾಡೋ ಜಾಗದಲ್ಲಿ. ಸೊ ಆ ಬಿಸ್ನೆಸ್ಗೆ ಸೈನ್ ಸಿಗುತ್ತಾ, ನಾನು ಮುಂದೆ ಬಿಸ್ನೆಸ್ ಮಾಡ್ತೀನಾ ಏನು ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡ್ಬೇಕು. ಈಗ ಲಲಿತಾ ಅವ್ರ ತಂದೆ ಕೊಟ್ರೆ ನಾನು ಕೆಲಸ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಅದ್ರಲ್ಲಿ ಬೇರೆ ಕೇಳಕ್ ಹೋದಾಗ ನಿಮ್ ತಮ್ಮ ಸರಿಯಾಗಿ ಕೆಲಸದವ್ರಿಗೆ ಬಾರ್ಸಿ ಕಳ್ಸಿದಾರೆ. ಆತರ ಜೋರು ಹುಡುಗಿ, ಜೋರು ಹುಡುಗಿ. ನನ್ನ ತಮ್ಮನು ತುಂಬಾ ಜೋರು. ಸೊ ಇಬ್ರು ಈ ಜೋರು ಕ್ಯಾರೆಕ್ಟರ್ಸ್ ಮಧ್ಯೆ ಎಲ್ಲಿಗೆ ಹೋಗಿ ಲ್ಯಾಂಡ್ ಆಗುತ್ತೆ ನಾವು ನೋಡ್ಬೇಕಾಗಿದೆ. ಕೆಲಸ ಅಂದ್ರೆ ನಾವು ತುಂಬಾ ಕ್ಯೂರಿಯಸ್ ಆಗಿರೋದು ಏನು ಅಂದ್ರೆ, ಈ ಎರಡು ಪಾತ್ರಗಳು ಒಟ್ಟಿಗೆ ಸೇರಿದ್ರೆ ಈಗ ಮುಂದೆ ಏನಾಗುತ್ತೆ. ಈಗ ನಾನು ಅಣ್ಣನಾಗಿ ನನಗೂ ಕ್ಯೂರಿಯಾಸಿಟಿ ಇದೆ, ಇವ್ರಿಬ್ರು ಏನ್ ಮಾಡ್ತಾರೋ ಮುಂದೆ ನೋಡ್ಬೇಕು. ಇನ್ನು ಹೇಗಿರುತ್ತೆ ಸರ್ ಆಫ್ ಸ್ಕ್ರೀನ್ ಬಾಂಡಿಂಗ್ ಹೇಗಿರುತ್ತೆ ಎಲ್ಲ ಆರ್ಟಿಸ್ಟ್ ಗಳ ಜೊತೆ ತುಂಬಾ ಚೆನ್ನಾಗಿ ತುಂಬಾ ಸುಮ್ನೆ ಹೇಳಬೇಕು ಅಂತ ಹೇಳೋದಲ್ಲ. ಜಯಲಲಿತಾ ಸೆಟ್ ಅಲ್ಲಿ ನಾವೆಲ್ಲರೂ ಯಾವತ್ತು ಬೇಜಾರಾಗಿದ್ದಿ ನಾನೇ ಇಲ್ಲ. ಇವತ್ವರೆಗೂ ಶೂಟಿಂಗ್ ಅಂದ್ರೆ ನಾವ್ ಅಷ್ಟೇ ಖುಷಿಯಾಗಿ ಕಾಯ್ತಿರ್ತೀವಿ. ಬೆಳಗ್ಗೆ ಬಂದು ಸಂಜೆ ಆಗೋದ್ರೊಳಗೆ ಸೀನ್ ಇರುತ್ತೋ ಇಲ್ವೋ, ನಾವೆಲ್ಲರೂ ರೂಮ್ ಗಳಿಗೆ ಕೂರೋದು ಈ ತರದ್ ಯಾವ್ದು ಇಲ್ಲ. ಆದಷ್ಟು ಎಲ್ಲರೂ ಒಟ್ಟಿಗೆ ಕಳಿತೀವಿ. ಇದು ನಮ್ಮ ಅನುಭವ ಮಂಟಪ, ಇಲ್ಲಿ ಬಂದು ಕೂರ್ತೀವಿ, ಎಲ್ಲರೂ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಅಂಡ್ ನಮ್ಗೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಕರೆಕ್ಟ್ ಆಗಿ, ಇಲ್ಲೇನೋ ನೆಟ್ವರ್ಕ್ ಸಮಸ್ಯೆ ಇದೆ. ಸೊ ಹಾಗಾಗಿ ಫೋನ್ಗಳು ಸ್ವಲ್ಪ ದೂರ ಆಗುತ್ತೆ. ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ಮಾತುಕತೆ ಹರಟೆ, ಲಂಚ್ ಟೈಮ್, ಕಾಫಿ ಟೈಮ್. ಖಂಡಿತವಾಗ್ಲೂ ನೋಡಿ, ಅದಷ್ಟು ದೊಡ್ಡ ಹಾಲೇ ಇದೆ ನಮ್ಗೆ, ಅಂದ್ರೆ ಅಷ್ಟು ಜಾಗ ಇದೆ ಊಟ ಮಾಡಕ್ಕೆ. ಸೊ ಅಲ್ಲಿ ಸೇರ್ಕೊಂಡು ಟೇಬಲ್ ಹಾಕೊಂಡು ಕೂತ್ರೆ ಎಲ್ಲರೂ ಶಾರ್ಟಿಗಲ್ಲಿ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಬಂದು ಕೂಗ್ಬೇಕು, ನಾವು ಶೂಟಿಂಗ್ ಮಾಡ್ತಿದೀವಿ ಬನ್ನಿ ಅಂತ. ಆ ತರದೊಂದು ನಾಟ ಚೆನ್ನಾಗಿದೆ ಮೇಡಮ್. ಸರಿ, ಇನ್ನ ಕಲಾವಿದ್ರು ಅಂತ ಹೇಳಿದಾಗ ಹೊರಗಡೆ ನೋಡೋದಕ್ಕೆ ಬಣ್ಣವಾಗಿರತ್ತೆ, ತುಂಬಾ ಲಕ್ಸುರಿ ಲೈಫ್ ಇರುತ್ತೆ, ಅಥವಾ ಈಸಿ ಆಗಿರುತ್ತೆ, ಏನೋ ರೆಡ್ ಕಾರ್ಪೆಟ್ ಇರುತ್ತೆ ಅವ್ರ ಲೈಫಲ್ಲಿ ಅಂತ ಭಾವಿಸೋರ್ ಸಂಖ್ಯೆನೇ ಜಾಸ್ತಿ ಇದೆ. ಒಂದು ಕಲಾವಿದ ಅನ್ನೋ ಒಂದು ಕನ್ಸೆ ತುಂಬಾ ದೊಡ್ಡದು. ಆಸ್ ಪರ್ ಮೈ ನಾಲೆಜ್ ಅದು ತುಂಬಾ ದೊಡ್ಡದು. ಆ ಕನ್ಸನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಸ್ಟ್ರಗಲ್ಸ್ ಇರುತ್ತೆ, ಹಾರ್ಡ್ಶಿಪ್ಸ್ ಇರುತ್ತೆ. ಸೊ ನಿಮಗೆ ಹೇಗಿತ್ತು ಆ ಸ್ಟ್ರಗ್ಲಿಂಗ್ ಡೇಸ್ ಆಗಿರ್ಬೋದು, ಒಂದ್ ಕಲಾವಿದ ಆಗಿ ನಿಂತ್ಕೊಳ್ಬೇಕಾದ್ರೆ ನೀವು ಪಟ್ಟಂತಹ ಶ್ರಮ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಆ ಡೇಸ್ ನ ನೆನ್ಪ್ ಮಾಡ್ಕೋಬಹುದು ಅಂದ್ರೆ? ಮೇಡಮ್, ನಿಜವಾದ ಕಲಾವಿದರಾಗಕ್ಕೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಯಾವುದೇ ಸಪೋರ್ಟ್ ಇಲ್ಲದೆ ಬರೋ ಪ್ರತಿಯೊಬ್ಬ ಕಲಾವಿದ್ರಿಗೂ ಅವ್ರ ಶ್ರಮ, ಅವ್ರ ಕಷ್ಟ ಇದ್ದೇ ಇರುತ್ತೆ. ಇದನ್ನ ಯಾರು ತೆಗ್ದಾಕಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕಷ್ಟ, ಇವತ್ತಿಗೂ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಇದು ನಿರಂತರ, ನೀವು ಯಾವುದೇ ಹಂತಕ್ಕೋದ್ರೂ ನಿರಂತರ. ಬಟ್ ಒಂದು ಸ್ಟೆಬಿಲಿಟಿ, ಅದು ನಟನಾಗಿ ಮತ್ತೆ ಅವ್ರು ಫಿನಾನ್ಷಿಯಲಿ, ಈಗ ನನಗೆ ಪಾತ್ರಗಳು ಸಿಗ್ತಿದೆ, ನಾನು ಮಾಡ್ತಿದ್ದೀನಿ ನಿರಂತರವಾಗಿ, ಅದು ದುಡ್ಡಿಂದ ಏನು ಸಮಸ್ಯೆ ಇಲ್ಲ, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇದೆ ಅನ್ನೋವರೆಗೆ ಇದನ್ನ ಹೇಳ್ಕೋಬಾರ್ದಷ್ಟೇ. ಯಾಕಂದ್ರೆ ನಾನು ಚೂಸ್ ಮಾಡಿ ಬಂದಿದ್ದು, ನಾನು ಏನೋ ಆಗಬೇಕು ಅಂತ ಬಂದಿದ್ದು. ಸೊ ಆ ಕಷ್ಟ ಅನ್ಕೊಳ್ಳೋದೇ ಇಷ್ಟಪಡೋಕೆ ಶುರು ಮಾಡಿಬಿಟ್ರೆ ಬಹುಶಃ
ನಿಜವಾಗ್ಲೂ ಏನು ಹಿಂಸೆ ಅನ್ಸಲ್ಲ. ಹ್ಮ್. ಈಗ ನಾನು ಹೇಳೋದು ಇದನ್ನ ಬಿಟ್ಟು ಬೇರೆನೋ ಮಾಡಿದ್ರೆ ಡೆಫಿನೆಟ್ ಆಗಿ ತುಂಬಾ ಕಷ್ಟ ಆಗುತ್ತೆ ಅದೆಲ್ಲ. ಇದು ನನಗೆ ಇಷ್ಟ ಆಗ್ತಿರೋ ನೋಡಿ, ನಾವ್ ಏನೇ ಇಲ್ಲಿಂದ ನಾನು ಏನೇ ಮಾಡಿದ್ರು ಅದು ನಾನು ಖುಷಿಯಾಗೇ ಮಾಡ್ಕೊಂಡು ಹೋಗ್ತೀನಿ ಹೊರತು ಬೇಜಾರು ಏನೂ ಇಲ್ಲ ನನಗೇನು ನೋಡಿ. ಸೊ ಹಾಗಾಗಿ ಅದು ಯಾವ ಕಷ್ಟನೂ ಹೇಳ್ಕೋಬೇಕು ಹಿಂಸೆ ಅಂತಿಲ್ಲ, ಬಟ್ ಡೆಫಿನೆಟ್ ಆಗಿ ಕಷ್ಟಪಟ್ಟೆ ಬಂದಿರ್ತೀವಿ ಮೇಡಮ್. ಅದನ್ನ ಹೇಳಕ್ ಆಗಲ್ಲ, ಆ ತರದ್ದು ಕಷ್ಟಗಳು ಇದ್ದೇ ಇರುತ್ತೆ. ಇನ್ನ ತೆಲುಗುಲಿ ಹೋಗಿದ್ದೆ ಸೀರಿಯಲ್ ಹ್ಮ್ ಹ್ಮ್ ಅಂಡ್ ಆಕ್ಚುಲಿ ನೀವ್ ಹೇಳಿದ ಸೀರಿಯಲ್ ತುಂಬಾ ಪಾಪ್ಯುಲರ್ ಕೂಡ ಇತ್ತು ಹ್ಮ್ ತೆಲುಗುಲಿ. ಹ್ಮ್ ಸೊ ಅಂದ್ರೆ ಆ ಕನೆಕ್ಷನ್ ನಮ್ ಕನ್ನಡದವ್ರು ಆಕ್ಚುಲಿ ತುಂಬಾ ಜನ ಹ್ಮ್ ಹ್ಮ್ ತೆಲುಗು ಇಂಡಸ್ಟ್ರಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಹೌದು. ಬಟ್ ನಿಮಗೆ ಅಲ್ಲಿನ ವಾತಾವರಣ ಇಷ್ಟ ಆಗಿಲ್ವಾ ಹೇಗೆ ಅನ್ನೋದು? ಇಲ್ಲ ಮೇಡಮ್, ನಾನು ಬಿಫೋರ್ ಕೋವಿಡ್ ತುಂಬಾ ಕಡಿಮೆ ಜನ ಇದ್ರು ಅನ್ಸುತ್ತೆ. ಆಗ ಇಷ್ಟು ಜನ ಇರ್ಲಿಲ್ಲ ಹೌದು. ನನಗೆ ಗೊತ್ತಿರೋ ಹಾಗೆ. ಇದ್ರು, ಬಟ್ ಇಷ್ಟೊಂದು ನಂಬರ್ಸ್ ಅಲ್ಲಿ ಇರ್ಲಿಲ್ಲ. ನನಗಾಗ ಸಿಕ್ಕಿದ್ದೆ ಅಚಾನಕ್ ಆಗಿ ಯಾವ್ದೋ ಫೋನ್ ಬಂತು, ಗೊತ್ತಿರೋ ಯಾರೋ ಆರ್ಟಿಸ್ಟ್ ರೆಫರ್ ಮಾಡಿದ್ರು. ಆ, ಹೇಳಿದ್ದು 3 ದಿನಕ್ಕೆ ನನಗೆ ಬಸ್ ಬುಕ್ ಮಾಡಿದ್ರು. ನಾನು ಆಗ್ಲೇ ಹೋಗಿ 4 ದಿನಕ್ಕೆ ಶೂಟಿಂಗ್ ಮಾಡ್ತಾ ಇದ್ವಿ ಮಜಲಿ ಅಂತ ಹೇಳಿ. ನನಗೆ ಅದೆಲ್ಲವೂ ಏನ್ ಇದಾಗ್ತಿದ್ಯಾ ನನ್ಗೆ ಗೊತ್ತಿಲ್ಲ, ನಾನು ಇಷ್ಟು ಬೇಗ ಅಲ್ಲಿ ಹೋಗ್ತೀನಿ ಅನ್ನೋ ಐಡಿಯಾನೂ ಇಲ್ಲ. ಹ್ಮ್. ಅದು ಹೋಗಾದ್ಮೇಲೆ ನಾನು ಅಲ್ಲಿ ನಂಗೆ ಭಾಷೆ ನನ್ಗೇನು ಗೊತ್ತಿರಲಿಲ್ಲ, ಝೀರೋ. ಬಟ್ ಅಲ್ಲಿ ಕಷ್ಟ ಆಗಕ್ಕೆ ಶುರು ಆಯ್ತು ಭಾಷೆ. ನಾನು ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗು. ಇವತ್ತಿನಷ್ಟು ಆಕ್ಸೆಸ್ ಇರಲಿಲ್ಲ. ಬಹುಶಃ ಡಿಜಿಟಲ್ ಇಂಡಿಯಾ ಆದ್ಮೇಲೆ 2-3 ವರ್ಷದ ಆ ಗ್ಯಾಪ್ ಏನಿತ್ತು, ಆಫ್ಟರ್ ಕೋವಿಡ್ ಬಿಡಿ ಸ್ಪೈಕ್ ಆಯ್ತು. ಅದು ತುಂಬಾ ಹೌದು. ಜನರಿಗೆ ಸಿಕ್ತು. ಅದಕ್ಕೂ ಮುಂಚೆ ಭಯ ಇತ್ತು, ನಮ್ ಬೆಂಗಳೂರು ಬರೋದೇ ದೊಡ್ಡ, ಬೆಂಗಳೂರು ಹೈದರಾಬಾದ್ ಹೋಗ್ಬಿಟ್ಟಿದ್ದೀನಲ್ಲ ಅನ್ನೋದು. ಸೊ ನಾನು ಇಲ್ಲಪ್ಪ, ನಮ್ಮ ಭಾಷೆಲೇ ಏನೋ ಮಾಡಬೇಕು, ನನ್ನ ಕನ್ನಡದಲ್ಲಿ ಏನೋ ಆಗಬೇಕು ಅನ್ನೋದು ಭಾಷಾಭಿಮಾನ ಅಷ್ಟು ಮಟ್ಟಿಗೆ ಇವತ್ತಿಗೂ ಇದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲೇ ಏನೋ ಆಗಬೇಕು ಅನ್ನೋ ಹುಚ್ಚು ಇಲ್ಲಿಗೆ ವಾಪಸ್ ಕರ್ಕೊಂಬಂತು. ನಾನು ಹೋಗ್ಲೇ ಇಲ್ಲ, ನನಗೆ ಕಾಲ್ಸ್ ಬಂದರೂ ನಾನು ಹೋಗ್ಲಿಲ್ಲ ವಾಪಸ್ಸು, ಆನೆಸ್ಟ್ಲಿ. ಅದು ಗೊತ್ತಿಲ್ಲ ತಪ್ಪು ಸರಿನೋ ನಾನು ಮಾಡಿದ್ದು, ಅದೊಂದು ರಾಂಗ್ ಮೂವ್ ಇರ್ಬೋದು ಅಥವಾ ಗೊತ್ತಿಲ್ಲ, ಸರಿನೇ ಇರ್ಬೋದು. ಚಿಕ್ಕ ರಿಗ್ರೆಟ್ ಇದೆ, ನಾನು ಕಂಟಿನ್ಯೂ ಮಾಡಬೇಕಿತ್ತು ಅಂತ. ಯಾಕಂದ್ರೆ ನನ್ನ ಜೊತೆ ಇದ್ದವ್ರು ಈಗ ಹೆಸರು ಮಾಡಿರೋರು ಇದ್ದಾರೆ. ಈಗ ನಾನು ಇತ್ತೀಚೆಗೆ ಒಂದು ಸಿನಿಮಾ ಮಾಡಿದ್ದಾರೆ, ಮುಖೇಶ್ ಅಂತ ಹೇಳಿ, ನಿಖಿಲ್ ಅಂತ ಹೇಳಿ. ಹೋದ ವರ್ಷ ಬಿಗ್ ಬಾಸ್ ಸೀಸನ್ ಏನೋ ಗೆದ್ರು, ನಾವೆಲ್ಲ ಒಟ್ಟಿಗೆ ಹೋಗಿದ್ದು ಹೌದು. ಟೈಮ್ ಅದು. ಅವರೆಲ್ಲ ಅವರು ಇವತ್ತಿಗೂ ಹೇಳ್ತಾರೆ, ನೀನು ಯಾಕೆ ಬಿಟ್ಟು ಹೋದೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ರೈಟು. ಫ್ಯೂಚರ್ ಅಲ್ಲಿ ಹೋಗೋ ಪ್ಲಾನ್ಸ್ ಸರ್? ಈಗ ಈಗ ಯಾವ ತರ ಇದೆ ಮೈಂಡ್ ಸೆಟ್ ಅಂದ್ರೆ, ಎಲ್ಲಿ ಕೆಲಸ ಸಿಕ್ಕರು ಕಣ್ ಮುಚ್ಕೊಂಡು ಹೋಗಿ ಕೆಲಸ ಮಾಡ್ಬೇಕು. ಅವಾಗೆಲ್ಲ ಏನಾದ್ರೆ ಹೀರೋ ಆಗ್ಬೇಕು, ನಾವೇನೋ ಮಾಡ್ಬೇಕು, ಇದೆಲ್ಲ ಒಂದು ಭ್ರಮೆ ಇರುತ್ತಲ್ಲ. ಅದು ಇದು ಹಿಂಗೆಲ್ಲ ಕಣಪ್ಪ ಹಿಂಗೆ ಅಂತ ನಮಗೆ ಲೈಫ್ ರಿಯಲೈಸ್ ಮಾಡಿಸೋ ಸಮಯ ಇರ್ಬೋದು. So ಈಗ ಅದು ತಪ್ಪಿದೆ. ಎಲ್ಲೇ ಕೆಲಸ ಸಿಕ್ಕರು ಕಣ್ಗೊತ್ಕೊಂಡು ನಮ್ಗೆ ಸಿಕ್ತಿ. ಎಷ್ಟೋ ಜನ ಇದಕ್ಕೆ ಪ್ರಯತ್ನ ಪಡ್ತಾರೆ, ನಾವು ಸಿಕ್ಕಿದ್ದನ್ನ ಬೇಡ ನಾನು ಬರಲ್ಲ ಮಾಡಲ್ಲ ಅಂತ ದೊಡ್ಡ ತಪ್ಪು ಅಂತ ರಿಯಲೈಸ್ ಆಗಿದೆ. ಈಗ ಅದನ್ನ ಪಕ್ಕಕ್ಕಿಟ್ಟು ಸಿಕ್ಕಿದ ಕೆಲಸ ಮಾಡ್ತಾ ಅದು ಇದು ಅಂತ ಏನಲ್ಲ, ಒಳ್ಳೆ ಪಾತ್ರ ಮಾಡ್ಬೇಕು. ನನಗೆ ಸಿಕ್ಕ ಯಾವ ಪಾತ್ರನೂ ನಾನು ಬಿಡಲ್ಲ, ನಾನು ಮಾಡ್ಬೇಕು ಅಂತಿದೆ. ಸೊ ಎಲ್ಲಾ ಕಡೆ ಇವಾಗ ನೀವೇ ಇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. And Thank you, ma'am. ಸಾಕಷ್ಟು Thank you so much. ಪಾತ್ರಗಳು ನಿಮಗ್ ಸಿಗ್ಲಿ ಅಂತ. ಥ್ಯಾಂಕ್ ಯು. ಅಂಡ್ ಈಗ ಕಮಿಂಗ್ ಬ್ಯಾಕ್ ಟು ನಿಮ್ಮ ರಿಯಲ್ ಲೈಫ್ ಅಂತ ಬಂದಾಗ, ಈಗ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಕೊಂಡಿದೀನಿ ಅಂತ ಹೇಳಿದ್ರಿ. ಸರಿ, ಆಕ್ಟರ್ ಆಗಿಲ್ಲ ಅಂದಿದ್ರೆ ಇಂಜಿನಿಯರ್ ಆಗ್ತಿದ್ರ ಬಹುಶಃ? ನಾನು ಈಗ ಕೇಳೋದಾದ್ರೆ, ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ನನಗೆ ಕೃಷಿ ಮೇಲೆ ತುಂಬಾ ಒಲವಿದೆ. ನನಗೆ ಸಾಧ್ಯ ಆದಷ್ಟು ಕೃಷಿಲಿ ತೊಡ್ಕೋಬೇಕು ಅನ್ನೋದಿದೆ. ಮುಂದಿನ ದಿನಗಳಲ್ಲಿ ಕೃಷಿನೇ ಎಲ್ಲದಕ್ಕೂ ಮೂಲ ಆಗ್ಬಿಡುತ್ತೆ ಅನ್ನೋ ನನಗೊಂದು ಸ್ಟ್ರಾಂಗ್ ಬಿಲೀಫ್ ಇದೆ. ನಂಗೆ ಗೊತ್ತಿಲ್ಲ ಅದು ಯಾಕೆ ಅಂತ, ಬಟ್ ಕೃಷಿ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ. ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು, ಯಾವುದೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡ್ತಾ ಹೋದ್ರೆ ಕೃಷಿ ತುಂಬಾ ಒಳ್ಳೆ ದುಡ್ಡಿನ ವಿಚಾರವಾಗಿ, ಹಣಕಾಸಿನ ವಿಚಾರವಾಗ್ಲೂ ಚೆನ್ನಾಗಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಸೊ ಈಗಲೂ ಮಾಡ್ತಿದ್ದೀನಿ. ಈ ಕೆಲಸ ಇಲ್ಲ ಅಂದ್ರೆ ಸೀದಾ ಮೈಸೂರಿಗೆ ಹೋಗೋದೆ, ಅಲ್ಲಿ 1 ನಿಮಿಷನೂ ಮನೇಲಿ ಇರಲ್ಲ. ತೋಟಕ್ಕೆ ಹೋದ್ರೆ ಆರಾಮಾಗಿ ತೋಟದಲ್ಲಿದ್ದು ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಸೀದಾ ಕೆಲ್ಸಕ್ಕೆ, ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಹೇಗೆ ಸರ್ ಅದು ಶುರುವಾಗಿದ್ದು? ಹೇಗೆ ಕೃಷಿ ಮಾಡ್ಬೇಕು, ನಾನು ಅಲ್ಲಿ ತೊಡಗಿಸ್ಕೋಬೇಕು ಅಂದ್ರೆ ಫ್ಯಾಮಿಲಿಯಿಂದ? ನಮ್ ತಾತನವ್ರ ಕಾಲದಿಂದನೂ ಕೃಷಿನ ಮೇಡಮ್. ಅವರು ಮೂಲತಃ ತುಂಬಾ ಬೇಸಾಯ ಮಾಡ್ಕೊಂಡೇ ಬಂದವರು. ಅದಾದ್ಮೇಲೆ ನಮ್ಮ ತಂದೆಯವರು ಈಗ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅದೆಷ್ಟು ಸೈಟ್ ಮಾಡಿ ಮಾರಿದ್ರೆ ಇವತ್ತು ಆರಾಮಾಗಿ ಹೋಗಿ ದುಡ್ಡು ಬಂದು ನಾವು ನಿಮ್ದೆ ಕೂರ್ಬೋದು. ಬಟ್ ಎಲ್ಲೋ ಮೂಲ ಅನ್ಸುತ್ತೆ, ಇದನ್ನ ಉಳಿಸ್ಕೊಂಡು ಹೋದ್ರೆ ಬಹುಶಃ ಇದಕ್ಕಿಂತ ಜಾಸ್ತಿ ಖುಷಿ ಕೊಡುತ್ತೆ, ತೃಪ್ತಿಯಾಗಿರ್ತೀವಿ ಇನ್ನು 10-20 ವರ್ಷಕ್ಕೆ. ಸೊ ಹಾಗಾಗಿ ಕೃಷಿನೇ ಮಾಡಬೇಕು ಅಂತ ನನಗೆ ಮೂಲ ತುಂಬಾ ಬಲವಾಗಿದೆ, ಅದನ್ನ ಮಾಡ್ತೀನಿ. ಅದು ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಕಂಡಿದ್ ಕನ್ಸು ಸರ್? ತುಂಬಾ ಇತ್ತು ಬಿಡಿ. ಚಿಕ್ಕ ವಯಸ್ಸಲ್ಲೆಲ್ಲ ಯೋಚನೆ ಮಾಡಿದ್ರೆ 108 ಆಸೆ ಕನಸುಗಳಿತ್ತು, ಅದಾಗ್ಬೇಕು ಇದಾಗ್ಬೇಕು ಅಂತ. ಬಹುಶಃ ನೋಡಿ ಈ ತರ ಇರುತ್ತೆ ನಮ್ ಸೆಟ್. ಬಹುಶಃ ನಾವು ಸೊ ಸೆಟ್ಟಲ್ ಎಲ್ಲ ಫುಲ್ ಜೋರಾಗಿ ಆಟ ಹೌದೌದು. ಆಡ್ತಿದ್ದಾರೆ ನೀರಲ್ಲೆಲ್ಲ. ಆ, ಆಸೆ ಕನಸು ಏನೇನೋ ಇದ್ರೂ ನಟರಾಗ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಉಳ್ಕೊಂಡಿದ್ದು. ನಾನು ಇದೇ ರೀತಿ ಸಾಣೆಯಲ್ಲಿ ತಿರುಗಾಟ ಮಾಡ್ಬೇಕಾದ್ರೆ ಶಿವಮೊಗ್ಗದಲ್ಲಿ ಒಂದು ನಾಟಕ ಮಾಡ್ತಾ ಇದ್ವಿ, ಮೋಳಿಗೆ ಮಾರಿ ಅಂತ.
ಆ ನಾಟಕ ಮುಗಿದ ಮೇಲೆ ನಾವು ಕೊನೆಯಲ್ಲಿ ಎಲ್ಲ ನಾಟಕ ಮುಗಿಸ್ಕೊಂಡು ನಮ್ ಪರಿಚಯ ಮಾಡ್ಕೋಬೇಕಾದ್ರೆ ಒಂದ್ 60-65 ವರ್ಷದ ಆ, ವಯಸ್ಸಿನವರು ಬಂದು ಸೀದಾ ಸ್ಟೇಜ್ ಹತ್ಕೊಂಡ್ ಬಂದು ನನ್ನ ಕಾಲಿಗೆ ಬಿದ್ದುಬಿಟ್ರು. ಹ್ಮ್. ಅಂದ್ರೆ ನಾ ಮಾಡಿದ ಪಾತ್ರ ಅವತ್ತು ಮೌಳಿಗೆ ಮಾರಯ್ಯ ಅನ್ನೋ ಒಂದು ಪಾತ್ರ, ಅಂದ್ರೆ ಕಾಶ್ಮೀರದ ಯಾವ್ದೋ ರಾಜ ಬಸವಣ್ಣವರ ತತ್ವ, ನಂಗೆ ಅಲ್ಲಿವರೆಗೂ ಬಸವಣ್ಣವ್ರ ತತ್ವದ ಬಗ್ಗೆ ಅಷ್ಟು ಅರಿವಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ತಿಳ್ಕೊಂಡಿದ್ದು. ಮಾರು ಹೋಗಿ ಬಂದು ಇಲ್ಲಿ ಕಲ್ಯಾಣದಲ್ಲಿ ಜೀವ ಬಿಟ್ಬಿಡ್ತಾರೆ ಅಂದಾಗ, ಕಲ್ಯಾಣ ಕ್ರಾಂತಿ ಆದಾಗ ಆ ಪಾತ್ರ ನಾನ್ ಮಾಡಿದಾಗ ಇವ್ರು ಬಂದು ಕಾಲಿಗೆ ಬಿದ್ದರು ಅಂದಾಗ ನನಗೆ ಒಳಗಡೆ ಇಷ್ಟೊಂದು ಕನೆಕ್ಟ್ ಆಗ್ತೀವ ನಾವು. ನಾನೇನೋ ರಿಹರ್ಸಲ್ ಮಾಡಿದೆ, ಬಂದೊಂದು ಪಾತ್ರ ಮಾಡಿದೆ, ಬಟ್ ಜನರಿಗೆ ಇಷ್ಟು ಕನೆಕ್ಟ್ ಆಗ್ತಿದೆ ಇದು. ಅಲ್ಲಿ ನನಗೆ ಹಿಟ್ ಆಗಿದ್ದು. ಟು ಬಿ ವೆರಿ ಹಾನೆಸ್ಟ್, ನಾನು ಅಲ್ಲಿಂದನೇ ನಾನು ನಟ ಆಗ್ಬೇಕು ಅಂತ ಅನ್ಕೊಂಡಿದ್ದು. ಸೊ ಅದು ನನ್ನ ಬದುಕನ್ನು ಬಹುಶಃ ಇಲ್ಲ, ನಾನು ಸೀರಿಯಸ್ ಆಗಿ ನಟನೆ ಆಗ್ಬೇಕು ಅಂತ ಚೇಂಜ್ ಮಾಡಿದ್ದು. ನಾಳೆ ನಾನು ಯಾವುದೇ ಬಿಸ್ನೆಸ್ ಮಾಡಿದ್ರು, ರೈತನಾಗಿ ಏನೋ ಅಚೀವ್ ಮಾಡಿದ್ರು, ನನ್ನ ದುಡ್ಡು ವ್ಯವಹಾರ ಏನೇ ನಡೆದ್ರು, ಬಟ್ ಸಿನಿಮಾಗೆ ಒಂದು ಪಾಲು ಇದ್ದೇ ಇರುತ್ತೆ. ಒಳ್ಳೊಳ್ಳೆ ಸಿನಿಮಾ ಆಗಬೇಕು. ನಾನು ನಟನಾಗಿ ಮಾಡ್ತೀನೋ, ನಿರ್ದೇಶಕನಾಗಿ ಮಾಡ್ತೀನೋ, ಅಥವಾ ಇನ್ಯಾವುದೋ ಮೂಲಕ ಸಿನಿಮಾಲಿ ಇರ್ತೀವೋ, ಬಟ್ ಒಳ್ಳೆ ಸಿನಿಮಾ. ಇವತ್ತು ನನಗೆ ನೀವು ಯಾವ ಸಿನಿಮಾನಪ್ಪ ಅಂತ ಕೇಳಿದ್ರೆ, ನಾನು ಬಂಗಾರದ ಮನುಷ್ಯ, ನನಗೆ ಎಂತ ಅದ್ಭುತವಾದ ಸಿನಿಮಾನೇ ಹೌದು. ನೋಡ್ಲಿ. ಇವತ್ತು ಸಂಪತ್ತಿಗೆ ಸವಾಲ್ ರಿಲೀಸ್ ಆಗಿದೆ. ಹೌದೌದು, ಇವತ್ತು ಕೇಳಿದೆ ನಾನು, ಸಂಪತ್ತಿಗೆ ಸವಾಲ್ ರಿಲೀಸ್ ಆಗಿದೆ 51 ವರ್ಷ. ಸೊ ನೋಡಿ, ಅದೊಂದು ಖುಷಿ ಇದೆ ಮೇಡಮ್. ನನ್ನ ಅದ್ಭುತವಾದ ಇದನ್ನ ಏನಾದ್ರು ಯಾವ ಸಿನಿಮಾ ಅಂತ ಕೇಳಿದ್ರೆ ನಾನು ಹೇಳೋದು ಬಂಗಾರದ ಮನುಷ್ಯ. ಅದೊಂದೇ ಕಾರಣಕ್ಕೆ ನಾನು ಇವತ್ತು ಇಂಡಸ್ಟ್ರಿಯಲ್ಲಿ ಆಕ್ಟರ್ ಆಗ್ಬೇಕು, ಒಳ್ಳೆ ಸಿನಿಮಾ ಆಗ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಸೊ ಎಸ್, ಅದು ನಮ್ಮ ಬದುಕು. ಇನ್ಸ್ಪಿರೇಷನ್ ಅಂದ್ರೆ ನಿಮ್ಗೆ ಯಾರು ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ದು, ಹಾಗೆ ಇನ್ಸ್ಪಿರೇಷನ್ ಆಗಿ ಇಂತಹ ನಟನ ನಾನು ತಗೋತೀನಿ ಅಂತಂದ್ರೆ ಅದ್ ಯಾರು ನಿಮ್ಮ ಲೈಫ್ ನಲ್ಲಿ ಅಂತ? ಮ್ಯಾಮ್, ಶ್ರದ್ಧೆಯಿಂದ ಆಗಿನವರಿಂದ ಈಗಿನವ್ರು, ನಾನು ಹೇಳೋಷ್ಟು ದೊಡ್ಡವನಲ್ಲ, ಬಟ್ ಆದ್ರೂ ಆಗಿನವರಿಂದ ಈಗಿನವ್ರಿಗೆ ಸಿನಿಮಾಗೋಸ್ಕರ ಯಾವುದೇ ಎಡ ಬಲ ಮಧ್ಯ ಅಂತ ಏನೂ ಯೋಚನೆ ಮಾಡದೆ ಒಂದ್ ಒಳ್ಳೆ ಸಿನಿಮಾ ಮಾಡ್ತೀವಿ, ಜನರಿಗೆ ಏನೋ ಅದರಿಂದ ಟೇಕ್ ಅವೇ ಇದ್ದು ಚೆನ್ನಾಗಿದೆಯಲ್ಲಪ್ಪ ಈ ಸಿನಿಮಾದಲ್ಲಿ ನಾನೇನೋ ಬದಲಾಗ್ಬೋದು ಅಂತ ಅನ್ಸುವಂಥದ್ದು ಇರ್ಲಿ. ಅದೆಲ್ಲಾ ಕ್ಲಾಶಸ್ ಇರ್ಲಿ, ನಾ ಯಾವ್ದ್ರ ಬಗ್ಗೆನೂ ಮಾತಾಡೋಷ್ಟು ದೊಡ್ಡವನಲ್ಲ, ಅಥವಾ ನಾನು ಅಷ್ಟು ತಿಳ್ಕೊಂಡು ಇಲ್ಲ. ಏನೂ ಇಲ್ಲದೆ ಕ್ಲೀನ್ ಆಗಿ ಒಂದ್ ಒಳ್ಳೆ, ನಾಳಿಂದಲ್ಲ ಬಂಗಾರದ ಮನುಷ್ಯ ಅಂತ ಸಿನಿಮಾ, ಏನ್ ಅದ್ರಲ್ಲಿ ಯಾವ ಎಡ ಇಲ್ಲ ಬಲ ಇಲ್ಲ ಏನಲ್ಲ, ನನಗೆ ಗೊತ್ತಿರಂಗೆ ನಾನ್ ನೋಡಿದ ದೃಷ್ಟಿಕೋನದಲ್ಲಿ ಏನೂ ಇಲ್ಲ. ಅಂಥದ್ದೊಂದು ಸಿನಿಮಾ ಮಾಡಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಿದಾರಲ್ಲ, ಆ ಚಿಕ್ಕವರಿಂದ ದೊಡ್ಡವರವರೆಗೂ ಅಂಥವ್ರು ಯಾರು ನೋಡಿದ್ರು ನಂಗೆ ಇನ್ಸ್ಪಿರೇಷನ್. ನನ್ನ ಕೈ ಮುಗಿದು ಖುಷಿ ಪಟ್ಟು ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೇ ಬರ್ತೀನಿ. ಆ ಥರದ್ದೊಂದು ಮನಸ್ಥಿತಿ. ಈಗ ಸಿನಿಮಾ ಅಂದ್ರೆ ಎಲ್ಲಾರ್ಗೂ ಇರತ್ತೆ, ಸ್ಮಾಲ್ ಸ್ಕ್ರೀನ್ ಇಂದ ನಾವು ಒಂದು ದೊಡ್ಡ ಬಿಗ್ ಸ್ಕ್ರೀನಿಗೆ ಹೋಗ್ಬೇಕು ಅನ್ನೋ ಕನ್ಸ್ ಪ್ರತಿಯೊಬ್ಬ ಕಲಾವಿದ್ರು ಕಟ್ಕೊಂಡಿರ್ತಾರೆ. ಸೊ ನಿಮ್ಗೆ ಸಿನಿಮಾಗಳಲ್ಲಿ ವಿಲನ್ ಆಗಿ ಮಿಂಚೋದಕ್ಕೆ ಇಷ್ಟನಾ, ಅಥವಾ ಹೀರೋ ಆಗಿ ಮಿಂಚೋದಕ್ಕೆ ಇಷ್ಟನಾ, ಹೇಗೆ? ಯಾವ ಪಾತ್ರ ಕೊಟ್ರು ಮಾಡ್ತೀನಿ ಮೇಡಮ್. ಹ್ಮ್. ನನಗೆ ಅದು ಹೊಗ್ಗತ್ತೆ, ನಾನು ಅದ್ರಲ್ಲಿ ಕೆಲಸ ಮಾಡ್ಬೋದು ಅಂತ ನನಗೆ ಅನ್ಸಿದ್ರೆ, ಆ ತಂಡ ನನಗೆ ಚಂದ ಇದೆ, ಇವರು ಸಿನಿಮಾನೇ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ. ಅಲ್ಲಿ ಯಾವುದೇ ತರದ್ದು ನಾನು ಹೀರೋ ಆಗ್ಬೇಕು ವಿಲನ್ ಆಗ್ಬೇಕು ಈ ತರದ್ದು ಏನಿಲ್ಲ ಅನ್ಸುತ್ತೆ ಮೇಡಮ್. ಜನ ನಮ್ಮನ್ನು ಹೀರೋ ವಿಲನ್ ಮಾಡ್ಬೇಕಂತ ನನಗೆ ಸ್ಟ್ರಾಂಗ್ ಆಗಿ ಅನ್ಸೋದು. ನಾನ್ ಚೂಸ್ ಮಾಡೋದಲ್ಲ, ಅವ್ರು ಚೂಸ್ ಮಾಡ್ತಾರೆ. ನೀನ್ ಇದು ಕರೆಕ್ಟ್ ಕಣಪ್ಪ, ನೀನ್ ಇದನ್ನ ಮಾಡು, ಚೆನ್ನಾಗಿ ಮಾಡ್ತೀಯಾ ಅಂತ ಅಂದಾಗ ಅದನ್ನ ಮಾಡ್ಕೋತ ನಮ್ ಕೈಲಿ ಏನಿಲ್ಲ ಮೇಡಮ್. ಅಂದ್ರೆ ನಿಮ್ಮನ್ನ ನೋಡಿದ್ರೆ ನಂಗೆ ಯಾಕೋ ವಿಲನ್ ಆಗ್ತೀರಾ ಅನ್ನಿಸ್ತಾ ಇದೆ ಸರ್. ಏನ್ ಸಿಗುತ್ತೆ ಅದನ್ನ ಖುಷಿಯಾಗಿ ಕಣ್ಣು ಗೊತ್ಕೊಂಡು ಕೆಲಸ ಮಾಡ್ತೀನಿ. ನಾನ್ ಮಾಡ್ಬೇಕಷ್ಟೇ, ಜೀವ ತುಂಬಿದ್ರೆ ನನಗೆ ಅದಕ್ಕಿಂತ ಖುಷಿ ಏನೇನು ಇಲ್ಲ. ಈಗ ಸಿನಿಮಾಗಳು ಪ್ಲಾನಿಂಗ್ ಆಗ್ತಾ ಇದೆಯಾ ಮುಂದೆ ಮಾಡ್ಬೇಕು ಅನ್ನೋದು, ಅಥವಾ ಈಗ ಆಪರ್ಚುನಿಟೀಸ್ ಬರ್ತಿದ್ಯಾ, ಹೇಗೆ? ಒಂದೆರಡು ಡಿಸ್ಕಷನ್ ಅಲ್ಲಿ ಇದೆ, ಇನ್ನು ಡಿಸ್ಕಷನ್ ಹಂತದಲ್ಲಿದೆ. ಹೊಸಬ್ರು ತಂಡ ಇದರ ಪಾತ್ರ ಮಾಡ್ಬೇಕು ಅಂತ ಹೇಳಿ, ನಮಗೆ ದುಡ್ಡನ್ನ ತಂದು ಒದಗಿಸೋ ಶಕ್ತಿ ಅದೇ, ನಾನು ಹುಚ್ಚತನದಿಂದ ಆ ಟೈಮಲ್ಲಿ ಆ ಧೈರ್ಯ ಮಾಡಿಬಿಟ್ಟಿದ್ದೆ. ಇವತ್ತಿಗೂ ಫುಟೇಜಸ್ ಇದೆ, ಟ್ರೈಲರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು. ಬಟ್ ಈಗ ಧೈರ್ಯ ಇಲ್ಲ ನನಗೆ. ನಾನು ಇನ್ವೆಸ್ಟ್ ಮಾಡ್ತೀನಿ ಅಥವಾ ದುಡ್ಡು ತಂದು ಹಾಕಿ ಸಿನಿಮಾ ಮಾಡ್ತೀನಿ, ಈ ಯಾವ ಧೈರ್ಯನೂ ಇಲ್ಲ. ನೀವು ಯಾರಾದ್ರೂ ಸಿನಿಮಾ ಮಾಡ್ತೀರಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಇವನಲ್ಲಿ ಏನೋ ಅಭಿನಯ ಇದೆ ಅನ್ಸಿದ್ರೆ ನೀವು ನನ್ನ ಕರೆಸಿ ಕೆಲಸ ಮಾಡಿಸ್ತೀರಾ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ಮೇಲೆನೆ ಅದು ಇನ್ನೂ 2 ವರ್ಷ ತಡ ಆದ್ರೂ ಅದೇ ತರ ಸಿನಿಮಾ ಮಾಡ್ತೀನಿ ಹೊರತು ನಾನು ದುಡ್ಡು ತಂದು ಹಾಕಿ ಸಿನಿಮಾ ಮಾಡೋ ಹುಚ್ಚು, ಸಿನಿಮಾದಲ್ಲಿ ನಾನು ನಿಂತ್ಕೊಂಡ್ಬಿಡ್ಬೇಕು ಅನ್ನೋ ಹುಚ್ಚು ಇದು ಯಾವುದೂ ಇಲ್ಲ. ಪರವಾಗಿಲ್ಲ, ಹೆಂಗೆ ಮನೆ ಕಳ್ಸಿದ್ರು ಪರವಾಗಿಲ್ಲ, ನನಗೆ ಸಿಕ್ಕಿದ ಕೆಲಸ ಮಾಡ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ನನಗೆ ಅಷ್ಟರಲ್ಲೇ ಖುಷಿ ಇದೆ. ರಂಗಭೂಮಿ ಇದ್ದೇ ಇರುತ್ತೆ. ನಾನು ಏನ್ ಮಾಡ್ತೀನೋ ಅಲ್ವೋ ನನಗೆ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ನಂದದೇ ಒಂದು ರಂಗಮಂಟಪ ಕಟ್ಟಿ ಅಲ್ಲಿ ಯಾರೇ ಬಂದ್ರು ಆರಾಮಾಗಿ, ಯಾಕಂದ್ರೆ ನಮ್ಮ ತಾತನವ್ರದ್ದು ಅಥವಾ ನಮ್ಮ ತಂದೆಯವ್ರ ಕಡೆಯಿಂದನೂ ಯಾವ್ದು ಜಾಗ ಇರೋ, ಅಥವಾ ನಾಳೆ ನಾನು ಸಂಪಾದನೆ ಮಾಡ್ಬೋದು ಗೊತ್ತಿಲ್ಲ, ಒಂದು ಚಿಕ್ಕ ಜಾಗ ಸಂಪಾದನೆ ಮಾಡಿ ಒಂದು ರಂಗಭೂಮಿ ಕಟ್ಟಿ ಎಲ್ಲರನ್ನೂ ಕರೆದು ಆರಾಮಾಗಿ ಕೂತ್ಕೊಂಡು ಅಲ್ಲೇ ನಿರಂತರವಾಗಂತೂ ತೊಡ್ಕೋತೀನಿ. ಅದನ್ನ ನನಗೆ ಖಂಡಿತವಾಗ್ಲೂ ಗೊತ್ತು, ನಾ ಮಾಡ್ತೀನಿ ಅಂತ. ಇದೆಲ್ಲ ನಂಗೆ ಗೊತ್ತಿಲ್ಲ. ಅವರೇ ಕೈ ಕರ್ಕೊಂಡೋಗಿ ಪಾತ್ರ ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಏನ್ ಸಿಗುತ್ತೆ ಮಾಡಿ ಮನೆಗೆ ಹೋಗೋದು ಅಷ್ಟೇ. ಅಂದ್ರೆ ನೀವು ಟ್ರೈಲರ್ ಕಟ್ ಮಾಡಿದೀನಿ ಅಂದ್ರೆ ಇವಾಗ ನನಗೆ ಕ್ಯೂರಿಯಾಸಿಟಿ ಸರ್, ಅಂದ್ರೆ ನೀವು ಸಿನಿಮಾ ಮಾಡ್ಬೇಕು ಅಂತ ರೆಡಿಯಾಗಿ ಫುಲ್ ಎಲ್ಲ ಪ್ರಿಪ್ರೇಷನ್ಸ್ ಆಗಿತ್ತಾ? ಹೌದು,
19-20ರಲ್ಲಿ ನಾವೊಂದು ಟ್ರೇಲರ್ ಕಟ್ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಮೊತ್ತ ರೆಡಿ ಮಾಡಿಕೊಂಡು ಸಿನಿಮಾ ಮಾಡಕ್ಕೆ ಹೊಟ್ಟಿದ್ವಿ. ಆಗ ಅಚಾನಕ್ಕಾಗಿ ಏನೇನೋ ಒಂದಷ್ಟು ಪರ್ಸನಲ್ ರೀಸನ್ಸಿಂದ ನಾನು ಸ್ವಲ್ಪ ದೂರ ಉಳಿಬೇಕಾಯ್ತು. ಹಾಗಾಗಿ ಅಲ್ಲಿ ಬ್ರೇಕ್ ಆದಂಥ ನನ್ನ ಸಿನಿ ಬದುಕು, ಕಲಾವಿದನ ಬದುಕು ಮತ್ತೀಗ ಒಂದು 6 ತಿಂಗಳಿಂದ ಓಪನ್ ಆಗಿದೆ. ಗೊತ್ತಿಲ್ಲ ಇದು ಮತ್ತೆ ಎಲ್ಲಿ ಕರ್ಕೊಂಡು ಹೋಗೋದು ಅನ್ಸುತ್ತೆ. ಸರಿ, ಇಲ್ಲ ನೀವು ಹಂಗೆ ಕಂಟಿನ್ಯೂ ಆಗ್ಲಿ ಅಂತ ಅನ್ಕೋತೀವಿ ನಾವು. Thank you. ಆಮೇಲೆ ಈಗ ಹೇಳಿದ್ರಿ ಈಗ ಅಮ್ಮ ಹೌಸ್ ವೈಫ್, ಅಪ್ಪ ಕೃಷಿನೇ, ಹೌದು ಹೌದು ಸೊ ಫುಲ್ ಹ್ಯಾಪಿ ಕುಟುಂಬ. ಹೌದೌದು. ನಾನು ಇವಾಗ ತಂಗಿ ಮದುವೆ ಆಗಿದೆ, ಅವಳ ಪಾಡಿಗಳು ಆರಾಮಾಗಿರ್ತಾಳೆ. ಅಪ್ಪ ಅಮ್ಮ ನಿಮ್ದಾಗಿ ತೋಟಕ್ಕೆ ಹೋಗ್ತಾರೆ, ಓಡಾಡ್ಕೊಂಡ್ ಬರ್ತಾರೆ, ಅಲ್ಲಿ ಏನಿದೆ ಕೆಲಸ ನೋಡ್ತಾರೆ. ನಾನು ಹೋದಾಗ ನಾನು ಅವ್ರ ಜೊತೆ ಸೇರ್ಕೋತೀನಿ. ಸೊ ಆರಾಮಾಗಿ ನಮ್ಮ ಲೈಫ್ ನಾವು ಲೀಡ್ ಮಾಡ್ಕೊಂಡು ಹೋಗಕ್ಕೆ ಏನ್ ಬೇಕು ದೇವರ ಸೌಕರ್ಯ ಕೊಟ್ಟಿದ್ದಾನೆ, ಆರಾಮಾಗಿದ್ದೀವಿ ಮೇಡಮ್, ಯಾವ್ದು ಸಮಸ್ಯೆ ಇಲ್ಲ. ಬರ್ದೇನು ಇರ್ಲಿ ಸರ್, ಟಚ್ ವುಡ್. ಥ್ಯಾಂಕ್ ಯು. ಆಮೇಲೆ ಈಗ ಸೀರಿಯಲ್ ಬಗ್ಗೆ ಹೇಳಿ, ರೆಸ್ಪಾನ್ಸ್ ಹೇಗ್ ಸಿಗ್ತಾ ಇದೆ ಎಲ್ಲರ ಕಡೆಯಿಂದ, ಹಾಗೆ ನಿಮ್ಮ ಡೈರೆಕ್ಟರ್ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ. ಖಂಡಿತವಾಗ್ಲೂ ನಾನು ಸೀರಿಯಲ್ ಈಗ ಮತ್ತೆ ರೇಟಿಂಗ್ ಜಾಸ್ತಿ ಆಗ್ತಿದೆ. ಕಳೆದ 2 ವಾರಗಳಿಂದ ರೇಟಿಂಗ್ ಜಾಸ್ತಿ ಆಗ್ತಿದೆ. ಇದೀಗೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರೂ ಕನಸು, ಅದು ಕೆಲಸ ಮಾಡ್ತಿದ್ದೀವಿ. ನಮ್ಮ ನಿರ್ದೇಶಕರು ನಿಜವಾಗ್ಲೂ ತುಂಬಾ ಡೆಡಿಕೇಟೆಡ್ ಮ್ಯಾನ್ ಅಂತ ಹೇಳ್ಬೋದು. ಎಲ್ಲೂ ಯಾರಿಗೂ ಬೇಸರ ಮಾಡಿದೆ ಇಡೀ ಸೆಟ್ಟಲ್ಲಿ ನಾನಂತೂ ನೋಡಿಲ್ಲ ಈ ತರ. ನಾನು ಕೆಲಸ ಮಾಡಿದಷ್ಟು ಜನರಲ್ಲಿ ನಾನು ನೋಡಿಲ್ಲ. ತುಂಬಾ ಖುಷಿಯಾಗಿ ಆರಾಮಾಗಿ ಯಾರಿಗೂ ನೋವು ಮಾಡಿದೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ, ಎಲ್ರಿಗೂ ಯಾವ ರೀತಿ ಹೇಳ್ಬೇಕು ಹೇಳ್ತಾ, ಈಸಿಯಾಗಿ ಕೆಲಸ ತೆಗಿಸ್ತಾ, ಅಷ್ಟೇ ಡೆಡಿಕೇಟೆಡ್, ತುಂಬಾ ಪ್ಯಾಷನೇಟ್ ಆಗಿರೋರು. ಸೊ ಅವರೊಟ್ಟಿಗೆ ಕೆಲಸ ಮಾಡೋದು ನಮಗೂ ಖುಷಿ ಆಗುತ್ತೆ. ಬಿಕಾಸ್ ಕಲಿತಾ ಹೋಗ್ತೀವಿ. ನಮ್ಮ ನಟರಾಗಿ ಆರಾಮಾಗಿರೋಕ್ಕೆ ಸ್ಪೇಸ್ ಮಾಡಿಕೊಡ್ತಾರೆ. ಸೊ ತುಂಬಾ ಒಳ್ಳೆ ಕನೆಕ್ಷನ್ ನಂಗೂ ಮತ್ತೆ ಡೈರೆಕ್ಟರ್ ಒಟ್ಟಿಗೆ. ನಿಜವಾಗ್ಲೂ ಪ್ರೊಡ್ಯೂಸರ್ ಒಟ್ಟಿಗೂ ಹಾಗೆ. ಎಲ್ಲೂ ನಮ್ಮ ಪ್ರೊಡ್ಯೂಸರ್ ಅಂತ ಅನ್ಸೇ ಇಲ್ಲ. ಬಂದು ನಮ್ಮ ಒಟ್ಟಿಗೆಲ್ಲ ಆರಾಮಾಗಿರ್ತಾರೆ, ಖುಷಿಯಾಗಿರ್ತಾರೆ. ಎಂತ ಅಂದ್ರೆ ಪ್ಯಾಷನೇಟ್ ಇರ್ಬೇಕಲ್ಲ. ಸೊ ಆ ಥರದವರು ಬಂದಾಗ ಒಳ್ಳೊಳ್ಳೆ ವಿಚಾರ ಹೊರಗೆ ಬರುತ್ತೆ ಅನ್ನೋದು ನಾನು ಯಾವಾಗ್ಲೂ ನಂಬಿಕೆ. ಅದಾಗ್ತಿದೆ ಅಂತ ನನಗೆ ಅನ್ಸುತ್ತೆ. ಈಗ ನಿಮ್ಮನ್ನ ಸೀರಿಯಲ್ ಅಲ್ಲಿ ನೋಡಿ ಮೆಚ್ಚಿರುವಂತಹ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನನ್ನು ಯಾರ್ಯಾರು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡಿದಿರಿ, ಅವ್ರೆಲ್ರಿಗೂ ನಾನು ಪ್ರಾಮಿಸ್ ಮಾಡೋದುಂಡೆ, ಇನ್ನು ಒಳ್ಳೊಳ್ಳೆ ಪಾತ್ರ ಮಾಡ್ತಾ ನಿಮ್ಮನ್ನ ಖುಷಿ ಪಡಿಸ್ತಾ, ನನ್ನನ್ನೇನು ಅಕ್ಸೆಪ್ಟ್ ಮಾಡಿದಿರಿ ಇದೇ ರೀತಿ ನಾನು ಮುಂದೆ ಮಾಡೋ ಕೆಲಸಕ್ಕೂ ಅಕ್ಸೆಪ್ಟ್ ಮಾಡ್ತಾ, ಏನೇ ತಪ್ಪಿದ್ರು ಹೇಳ್ತಾ ನನ್ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಅಂತ ಕೇಳ್ತೀನಿ. ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹಾಗೆ ನಿಮ್ಮ ಎಲ್ಲ ಸಕ್ಸಸ್ ಕೂಡ ಬೇಗ ಸಿಗ್ಲಿ. ಅಂದ್ರೆ Thank ಇಷ್ಟು you, ವರ್ಷ ಕಷ್ಟಪಟ್ಟಿದ್ದೀರಾ, ಸೊ ಒಂದ್ ಸ್ವಲ್ಪ ಬೇಗ ಸಿಗ್ಲಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಷ್ಟು ಆಪರ್ಚುನಿಟಿಗಳು ನಿಮ್ಮನ್ನ ಹುಡುಕೊಂಡು ಬರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.